ಸಂಪಾದಿಸಿಕೊಳ್ಳುವಂತೆ ನಮ್ಮನ್ನು ಉತ್ತೇಜಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಏಸು ಎಂಬ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಇದನ್ನು ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪ್ರಕಟಣೆ 2ನೇ ಅಧ್ಯಾಯ 10ನೇ ವಚನ. ಪ್ರಕಟಣೆ 2:10 ವಾಕ್ಯ ಹೇಳ್ತದೆ, ನಿನಗೆ ಸಂಭವಿಸುತ್ತಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನ ವಿವರಿಸಲಿ. ಪ್ರಕಟಣೆ ಪುಸ್ತಕದ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ 7 ಸಭೆಗಳ ಕುರಿತಾಗಿ ನಾವು ಧ್ಯಾನಿಸುವಾಗ ಇವು ವಿಧ ವಿಧ ವಿಶ್ವಾಸಿಗಳ ರೀತಿಯನ್ನು ಅಥವಾ ಅವರ ಜೀವನ ಶೈಲಿಯನ್ನು ಅಥವಾ ಅವರಿಗೆ ಇರುವಂಥ ಅನುಭವಗಳನ್ನು ನಮಗೆ ಎತ್ತಿ ತೋರಿಸ್ತದೆ. ಒಂದು ವೇಳೆ ಮೊದಲನೇ ಸಭೆ ಎಫೆಸ ಸಭೆ, ಅದು ಪ್ರಥಮ ಪ್ರೀತಿಯನ್ನು ಬಿಟ್ಟಂಥ ಸಭೆ, ಅದು ತಿರುಗಿ ದೇವರ ಐಕ್ಯತೆಗೆ ಬರುವಂತೆ ಕರ್ತನ ಎಚ್ಚರಿಸ್ತಾನೆ. ಹಾಗೆಯೇ 2ನೇ ಸಭೆ ಸ್ಮರ್ಣ ಸಭೆ, ಇದರ ಕುರಿತಾಗಿ ನಾವು ನೋಡುವಾಗ ಇದು ವಿಪರೀತ ಹಿಂಸೆಯೊಳಗೆ ಹೋದಂಥ ಸಭೆ, ವಿಪರೀತ. ಹಾಗಾಗಿ ಯೇಸು ಕ್ರಿಸ್ತನು ಅನೇಕ ವಿಧದಲ್ಲಿ ಆ ಸಭೆಯನ್ನು ಉತ್ತೇಜಿಸ್ತಾನೆ. ವಿಶೇಷವಾಗಿ 10ನೇ ವಚನಕ್ಕೆ ಬರುವಾಗ ನಿನಗೆ ಸಂಭವಿಸದಿರುವ ಬಾಧೆಗಳಿಗೆ ಹೆದರಬೇಡ ಎಂಬುದಾಗಿ ಹೇಳ್ತಾನೆ. ವಿಶ್ವಾಸಿಗಳಾದ ಮೇಲೆ ಲೋಕವು ಕ್ರಿಸ್ತನ ವಿಶ್ವಾಸಿಗಳನ್ನು ವಿರೋಧಿಸುವಾಗ ಯೇಸು ಕ್ರಿಸ್ತನ ನೇರವಾದ ಮಾತು, ನಿನಗೆ ಸಂಭವಿಸದಿರೋ ಬಾಧೆಗಳಿಗೆ ಹೆದರಬೇಡ. ಹಿಂಸೆಗೆ ಒಳಪಡಿಸಿದ ಮೇಲೆ ಸೈತಾನನ ಮಿಕ್ಕ ಕುತಂತ್ರಗಳನ್ನ ಯೇಸು ಕ್ರಿಸ್ತನ ಇಲ್ಲಿ ತಿಳಿಪಡಿಸ್ತಾನೆ. ಅದು ಹೀಗಿದೆ, ಈಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನ ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಕೆಲವು ವಿಶ್ವಾಸಿಗಳು ಆ ಹಿಂಸೆ ಮಧ್ಯೆ ನಿಂತಿರುವಾಗ ಅವರು ತಮ್ಮ ವಿಶ್ವಾಸವನ್ನು ಬಿಟ್ಟು ಬಿಡುವಂತೆ ಅಥವಾ ಹಿಂಜಾರಿ ಹೋಗುವಂತೆ ಜನರೊಳಗೆ ಇನ್ನೂ ಅಧಿಕ ಭೀತಿ ಬೆದರಿಕೆ ತರುವುದಕ್ಕಾಗಿ ಕೆಲವನ್ನ ಹಿಡಿದು ಆತನು ಸೆರೆಮನೆಯೊಳಗೆ ಹಾಕ್ಲಿಕ್ಕಿದ್ದಾನೆ ಎಂಬುದಾಗಿ ಬರ್ತದೆ. ಮತ್ತೆ ಯೇಸು ಕ್ರಿಸ್ತನು ಇನ್ನೊಂದು ವಿಚಿತ್ರವಾದ ಮಾತು ಹೇಳ್ತಾನೆ, 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ಇಲ್ಲಿ ನಿಖರವಾಗಿ ಎಷ್ಟು ಸಮಯ ಕಾಲ ಸಂಕಟ ಇರ್ತದೆ ಎಂಬುದನ್ನು ಆತನು ಪ್ರಕಟಪಡಿಸ್ತಿದ್ದಾನೆ. ಮತ್ತು ಇನ್ನೂ ತೀವ್ರವಾಗಿ ಇನ್ನೊಂದು ಮಾತನ್ನು ಹೇಳ್ತಾನೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ಈ ವಿಶ್ವಾಸಿಗಳನ್ನು ಈತನು ಹಿಂಸೆಯಿಂದ ತಪ್ಪಿಸ್ತಾನೆ ಅನ್ನುವಂಥ ಮಾತಿಲ್ಲ. ಅವುಗಳಲ್ಲಿ ಇದ್ದೋದನ್ನು ಅನುಭವಿಸಿ ಸಹಿಸಬೇಕು, ಜಯಿಸಬೇಕೆನ್ನುವಂಥ ಮಾತು ಮಾತ್ರ ಇಲ್ಲಿದೆ. ಹಾಗಾಗಿ ಆತನು ಹೇಳ್ತಿದ್ದಾನೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ಹತಸಾಕ್ಷಿಗಳಾಗಿ ಸತ್ತವರದೆಷ್ಟು, ರಕ್ತಸಾಕ್ಷಿಗಳಾಗಿ ಸತ್ತವರದೆಷ್ಟು, ಅಂಥವರ ಮಹಾತ್ಯಾಗದ ನಿಮಿತ್ತ ಆ ಸ್ಥಳಗಳಲ್ಲಿ ಎಷ್ಟೋ ಉಜ್ಜೀವನ ಬಂದದೆ. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಇಲ್ಲಿ ಆತನು ಉತ್ತೇಜಿಸ್ತಾನೆ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ಕೊನೆ ಉಸಿರಿನವರೆಗೂ ನಂಬಿಗಸ್ತನಾಗಿರು. ನಾನಿಲ್ಲಿ ವಾಕ್ಯವನ್ನು ಬದಲಾಯಿಸ್ತಿಲ್ಲ, ಅದರ ಗ್ರಹಿಕೆಯನ್ನು ಮಾತನಾಡ್ತಿದ್ದೇನೆ. ಮತ್ತು ಕೊನೆಯದಾಗಿ ಆತನು ಹೇಳ್ತಾನೆ, ಮತ್ತು ಆತನು ಕೊನೆಯದಾಗಿ ಇನ್ನೊಂದು ಮಾತನ್ನು ಹೇಳ್ತಾನೆ, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಪ್ರೇರೆ, ದೇವರು ತನ್ನ ಭಕ್ತ ಜನರನ್ನ ಜಯಶಾಲಿಯನ್ನು ಸನ್ಮಾನಿಸಲಿಕ್ಕೆ ಆತನು ಕಾದಿದ್ದಾನೆ. ಜೀವವೆಂಬ ಜಯಮಾಲೆಯನ್ನು ಅವರಿಗಾಗಿ ಆತನು ಇಟ್ಟಿದ್ದಾನೆ. 11ನೇ ವಚನಕ್ಕೆ ಬರುವಾಗ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಗಳನ್ನು ಕೇಳಲಿ ಎಂಬುದಾಗಿ ಹೇಳಿ, ಜಯ ಹೊಂದುವನಿಗೆ 2ನೇ ಮರಣದಿಂದ ಕೇಡಾಗುವುದೇ ಇಲ್ಲ. ಹಿಂಸೆಯಲ್ಲಿ ಹಾದು ಹೋಗಿ ಹಿಂಸೆ ನಡುವೆಯೂ ಕ್ರಿಸ್ತನಿಗಾಗಿ ನಂಬಿಗಸ್ತರಾಗಿ ನಿಂತು ಕೊನೆ ಉಸಿರಿನವರೆಗೂ ಸಾಯುವ ತನಕೂ ನಂಬಿಗಸ್ತರಾಗಿ ನಿಲ್ಲುವವರೆಗೆ ಆತನು ಕೊಡ್ತಿರುವಂಥ ಒಂದು ಒಳ್ಳೆಯ ಆಶ್ವಾಸನೆ ಅಥವಾ ವಾಗ್ದಾನ, 2ನೇ ಮರಣದಿಂದ ಅವರಿಗೆ ಕೇಡಾಗುವುದೇ ಇಲ್ಲ. ಬೆಂಕಿಯ ಕೆರೆ ಅಥವಾ ಕೊನೆಯ ನ್ಯಾಯ ತೀರ್ಪಿನ ನಂತರ ದೇವರು ಯಾರ್ಯಾರನ್ನ ಬೆಂಕಿ ಕೆರೆಗೆ ತಳ್ಳಿಕ್ಕಿದ್ದಾನೋ ಅದನ್ನು 2ನೇ ಮರಣ ಎಂಬುದಾಗಿ ಕರೀತಾರೆ. ಹಾಗಾದರೆ ಇಂಥ ಭಕ್ತರಿಗೆ ಆ 2ನೇ ಮರಣದಿಂದ ಕೇಡಾಗುವುದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಎಂತಹ ಕೃಪೆ, ಎಂತಹ ಕೃಪೆ! ಕ್ರಿಸ್ತನಿಗಾಗಿ ತಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟವರು, ಅನೇಕ ಹೋರಾಟ, ಹಿಂಸೆ, ಕಷ್ಟ, ಮರಣದ ತನಕವೂ ಹೋರಾಟ, ಇವುಗಳಲ್ಲಿ ನಿಂತು ಜಯಿಸಿದವರು ಅಥವಾ ಪ್ರಾಣ ಅರ್ಪಿಸಿ ಜಯಿಸಿದವರು, ರಕ್ತ ಚೆಲ್ಲಿ ಜಯಿಸಿದವರು, ಇಂಥವರಿಗೆ ದೇವರು ಎಷ್ಟೋ ಸನ್ಮಾನವನ್ನು ಕೊಡಲಿಕ್ಕಿದ್ದಾನೆ. ದೇವರಿಗೆ ಸ್ತೋತ್ರ. ಪ್ರಕಟಣೆ ಪುಸ್ತಕದಲ್ಲಿ 6ನೇ ಅಧ್ಯಾಯಕ್ಕೆ ಬರುವಾಗ ಹೀಗೆ ಹತಸಾಕ್ಷಿಗಳಾದಂಥ ಎಷ್ಟೋ ಜನರಿದ್ದಾರೆ. ಅವರು ಇಲ್ಲಿ ಬರ್ತದೆ, ತಾವು ಹೇಳಿದ ಸಾಕ್ಷಿ ನಿಮಿತ್ತವಾಗಿ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿದೆ. ಅವರೆಲ್ಲರೂ ದೇವರ ಮುಂದೆ ಒಂದು ಮೊರೆ ನೀಡ್ತಾರೆ. ಆಗ ಪರಲೋಕ ಅವರಿಗೆ ಮಾತನಾಡ್ತದೆ, ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕು. ಹಾಗಾದರೆ ದೇವರು ಅನೇಕರಿಗೆ ಯಾರ್ಯಾರು ಯಾವ ರೀತಿ ಮರಣ ಹೊಂದಬೇಕು. ಯೋಹಾನ ಸುವಾರ್ತೆ ಕೊನೆಯ ಅಧ್ಯಾಯಕ್ಕೆ ಬರುವಾಗ ಪೇತ್ರನ ಅಂತ್ಯವೇನು, ಯೋಹಾನನ
ಸಂಗತಿಯನ್ನು ಯೇಸು ಕ್ರಿಸ್ತನು ಪ್ರಕಟಿಸ್ತಾನೆ. ಯಾವ ರೀತಿ ಪೇತ್ರನ ಅಂತ್ಯದಲ್ಲಿ ಆತನು ಯೇಸುವನ್ನು ಮಹಿಮೆ ಪಡಿಸಲಿಕ್ಕಿದ್ದಾನೆ, ಯೋಹಾನನು ಯಾವ ವಿಧದಲ್ಲಿ ಆತನು ಯೇಸುವನ್ನು ಮಹಿಮೆ ಪಡಿಸಲಿಕ್ಕಿದ್ದಾನೆ, ಹೀಗೆ ಒಬ್ಬೊಬ್ಬರ ವಿಷಯದಲ್ಲಿ ದೇವರು ತಾನೇ ನಿರ್ಧರಿಸಿದ್ದಾನೆ. ಪ್ರೇರೆ, ಈ ವಾಕ್ಯಗಳು ದೇವಜನರನ್ನು ಬಲಪಡಿಸಲಿ, ಕ್ರಿಸ್ತನಿಗಾಗಿ ವೈರಾಗ್ಯದಿಂದ ನಿಲ್ಲುವುದಕ್ಕಾಗಿ ದೇವರ ಆತ್ಮನು ನಮ್ಮನ್ನು ಇನ್ನೂ ಹೆಚ್ಚೆಚ್ಚಾಗಿ ನಮ್ಮ ಆತ್ಮದಲ್ಲಿ ತನ್ನ ಬಲವನ್ನು ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ತಂದೆಯೇ, ಸ್ಮರಣ ಸಭೆಗೆ ನೀನು ಮಾತನಾಡಿದ ನುಡಿಗಳಿಗಾಗಿ ಸ್ತೋತ್ರ. ವಿಪರೀತ ಹಿಂಸೆಯೊಳಗೆ ದಾಟಿ ಹೋದ ಈ ಸಭೆ ಕರ್ತನೆ, ಅವ್ರನ್ನ ಅನೇಕ ವಿಧದಲ್ಲಿ ನೀನು ಬಲಪಡಿಸ್ತೀಯಲ್ಲಪ್ಪ. ಕರ್ತನೆ, ಆ ಬಾಧೆಗಳಿಗೆ ಹೆದರಬೇಡ ಎಂಬುದಾಗಿ ಹೇಳಿದಿ. ಸೈತಾನ ದುಷ್ಪ್ರೇರಣೆಗೆ ಒಳಪಡಿಸುವಂಥದ್ದನ್ನು ತಿಳಿಪಡಿಸಿದಿ. ಹಿಂಸೆ ಎಷ್ಟು ಕಾಲ ಇರ್ತದೆ ಎಂಬುದನ್ನು ಸೂಚಿಸಿದಿ. ಕರ್ತನೆ, ಸಹಾಯ ಬೇಕಾದರೂ ನಂಬಿಗಸ್ತನಾಗಿರುವುದಕ್ಕಾಗಿ ಅವರನ್ನು ದೃಢಪಡಿಸಿದಿ. ಅವರಿಗೆ ನೀನು ಜೀವ ಜಯಮಾಲೆಯನ್ನು ಕೊಡುವುದಾಗಿ ವಾಗ್ದಾನ ಮಾಡಿದಿ. ಮತ್ತು ಎರಡನೇ ಮರಣದಿಂದ ಇಂಥವರಿಗೆ ಕೇಡಾಗುವುದಿಲ್ಲ ಎಂಬುದಾಗಿ ನೀನು ಹೇಳಿದಿ. ಎಲ್ಲ ಮಾತುಗಳಿಗಾಗಿ ಸ್ತೋತ್ರ. ಕರ್ತನೆ, ಕ್ರಿಸ್ತನ ಸಭೆ ಕ್ರಿಸ್ತ ನಂಬಿಕೆಯಲ್ಲಿ ನಿಲ್ಲಲಿ, ವೈರಾಗ್ಯದಿಂದ ಕೊನೆಯವರೆಗೂ ಅದನ್ನು ಕಾದುಕೊಳ್ಳುವುದಕ್ಕಾಗಿ ನಮ್ಮೆಲ್ಲರನ್ನು ಬಲಪಡಿಸು. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.